ಬಾಗಲಕೋಟೆ ಕಬ್ಬು ಹೋರಾಟಗಾರರ ಪ್ರತಿಭಟನೆ ವಿಕೋಪಕ್ಕೆ ಹೋಗಿರುವ ಸುದ್ದಿಯನ್ನು ಮುಗಿಸ್ಕೊಂಡು ಆಮೇಲೆ ಡೆಲ್ಲಿ ಬಾಂಬ್ ಬ್ಲಾಸ್ಟು ಅದರ ಹಿಂದಿನ ಟೆರರಿಸ್ಟ್ ಸಂಚಿನ ವಿಷಯಕ್ಕೆ ಹೋಗೋಣಂತೆ. ಸಕ್ಕರೆ ಸಚಿವರು ಪ್ರತಿಭಟನೆ ನಡೀತಾ ಇದ್ದ ಸ್ಥಳಕ್ಕೆ ಹೋದರೆ ಪ್ರತಿಭಟನಾಕಾರರು ಹೂವಿನ ಸುರಿಮಳೆಗೈದು ಅವರನ್ನು ಸ್ವಾಗತಿಸಿದರು, ಸಂಭ್ರಮಿಸಿದರು, ಡ್ಯಾನ್ಸ್ ಮಾಡಿದ್ರು, ಪಟಾಕಿ ಸಿಡಿಸಿದ್ರು, ಎಲ್ಲವನ್ನೂ ನೋಡಿದ್ವಿ. ಕಬ್ಬು ಬೆಳೆಗಾರರ ಪ್ರತಿಭಟನೆ ಸುಖಾಂತ್ಯ ಸುಖಾಂತ್ಯ. ಆ ಸುದ್ದಿ ಬಂದ ದಿವಸನೇ ಹೇಳಿದೆ ನಾನು. ಬೆಳಗಾವಿ ಪ್ರತಿಭಟನೆ ಸುಖಾಂತ್ಯ. ವಿಜಯಪುರದ್ದು ಜಿಲ್ಲಾಧಿಕಾರಿಗಳ ಮನವೊಲಿಸಿ ಅವರು ಪ್ರತಿಭಟನೆ ವಾಪಸ್ ತಗೊಂಡು ಕಳಿಸಿದ್ದಾರೆ. ಬಾಗಲಕೋಟೆದು ಇನ್ನೂ ಬಗೆಹರಿದಿಲ್ಲ ಅಂತ. ನೋಡಿ, ಬಗೆಹರಿದಿಲ್ಲ ಅಂದ್ರೆ ಯಾವ ಹಂತಕ್ಕೆ ಹೋಯ್ತಿದ್ದು? ನಂಬರ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಲ್ಲ ಅಲ್ಲಿ, 9, 10, 11, 12 ಹೊತ್ತಿ ಉರಿತಾ ಇರೋ ಟ್ರ್ಯಾಕ್ಟರ್ಗಳಿವು. ಫ್ಯಾಕ್ಟ್ರಿ ಒಳಗಡೆ ಹೋಗುವುದಕ್ಕೆ ಸಾಲಾಗಿ ನಿಂತಿದ್ದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿರೋದಿದು. ಈ ಕಡೆಯಿಂದ ಒಂದು ಸಾಲು ಕಾಣಿಸುತ್ತೆ, ಆ ಕಡೆ ಅಷ್ಟೇ ಟ್ರ್ಯಾಕ್ಟರ್ಗಳು ಹೊತ್ಕೊಂಡು ಉರಿತಾ ಇದ್ದಾವೆ. ಮಹಾಲಿಂಗಪುರದಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಸಮೀರವಾಡಿ ಫ್ಯಾಕ್ಟ್ರಿ. ಅವತ್ತು ರಾಜ್ಯ ಸರ್ಕಾರ ಕಬ್ಬಿನ ಫ್ಯಾಕ್ಟ್ರಿ ಅವ್ರ ಜೊತೆ, ಸಕ್ಕರೆ ಫ್ಯಾಕ್ಟ್ರಿ ಅವ್ರ ಜೊತೆ ಮೀಟಿಂಗ್ ಮಾಡಿ ತೀರ್ಮಾನಕ್ಕೆ ಬಂತು ಅನ್ನೋದಕ್ಕಿಂತ ಅವ್ರನ್ನ ಒಪ್ಸಿದ್ರು. ಅವ್ರು ಪೂರ್ತಿಯಾಗಿ ಒಪ್ಕೊಂಡ್ರೆ ಬಿಟ್ಕೊಂಡ್ರೆ ಅದೆಲ್ಲ ಆಮೇಲೆ ಇತ್ತು. 3,300 ರೂಪಾಯಿ ರೇಟ್ ಕೊಡೋದಪ್ಪ ರೈತರಿಗೆ ಅಂತ. 3,300 ರೂಪಾಯಿ ಯಾವ ರೈತರಿಗೆ? ಯಾವ ರೈತರು ಬೆಳೆದ ಕಬ್ಬು 11.25 ಇಳುವರಿಯನ್ನು ತಂದು ಕೊಡುತ್ತೋ ಆ ಕಬ್ಬಿಗೆ 3,300 ರೂಪಾಯಿ ಕೊಡೋದು. ಫ್ಯಾಕ್ಟ್ರಿ ಅವರು ಆಗದೇ ಇಲ್ಲ ಅಂದರು. ಸರ್ಕಾರ ಏನು ಹೇಳ್ತು? ಆಯ್ತು, ನೀವು 3,250 ಕೊಡಿ, ನಾವು 50 ರೂಪಾಯಿ ಸೇರಿಸಿ 3,300 ರೈತರಿಗೆ ಕೊಡೋಣ ಅಂತ. ಕೆಲವರು ಹ್ಞೂ ಅಂದರು, ಕೆಲವರು ಹ್ಞೂ ಅಂದರು. ಅಲ್ಲಿಗೆ ಮುಗಿದಿತ್ತು ಆ ಮೀಟಿಂಗು. ಅದನ್ನು ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿ ರೈತರಿಗೆ ತಲುಪಿಸಿ ಕನ್ವೇನು ಮಾಡಿತು. ಬೆಳಗಾವಿ ರೈತರು ಖುಷಿ ಆಗಿಬಿಟ್ರು. ಬೆಳಗಾವಿಯ ಮಣ್ಣಿನ ಕಾರಣಕ್ಕೆ, ನೀರಿನ ಕಾರಣಕ್ಕೆ, ಹವಾಗುಣದ ಕಾರಣಕ್ಕೆ ಅಥವಾ ಕೃಷಿ ಪದ್ಧತಿಯ ಕಾರಣಕ್ಕೂ ಅಲ್ಲಿ ಇಳುವರಿ ಚೆನ್ನಾಗಿರುತ್ತೆ, ರಿಕವರಿ ಚೆನ್ನಾಗಿರುತ್ತೆ. 11.25 ಜಾಸ್ತಿ ಇರುತ್ತೆ. ಕೆಲವು ಫ್ಯಾಕ್ಟ್ರಿಗಳಲ್ಲಿ 13 ತನಕ ಹೋಗುತ್ತದು. ಆ ರೈತರು ಖುಷಿ ಆಗ್ಬಿಟ್ರು. 3,500ಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ವಿ, 3,300 ಬಂತಲ್ಲ ನಮಗೆ ಅಂತ ಸಮಾಧಾನ. ಅದೇ 3,500ಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ರಲ್ಲ ವಿಜಯಪುರದ ರೈತರು, ಬಾಗಲಕೋಟೆ ರೈತರು, ಅವರಿಗೆ 3,300 ರೂಪಾಯಿ ಸಿಗೋದಿಲ್ಲ. ಯಾಕಂದ್ರೆ ಅವ್ರ ಕಬ್ಬಿನ ರಿಕವರಿ ಅಷ್ಟು ಬರೋದಿಲ್ಲ. 11.25 ಎಲ್ಲ ಕನಸು ಅವ್ರಿಗೆ. ಇಳುವರಿ ಕಡಿಮೆ ಇರುತ್ತೆ, ರೇಟು ಕಡಿಮೆ ಆಗಿಬಿಡುತ್ತೆ. ಇವರೇನಂದ್ರು, ನಮಗೂ 3,300 ರೂಪಾಯಿ ರೇಟ್ ಕೊಡಿ ಅಂದರು. 3,300 ರೂಪಾಯಿನೇ ಕೊಡ್ಬೇಕು ನಮಗೂ ಅಂತ. ನಮ್ಮ ರಿಕವರಿ ಎಷ್ಟೇ ಇರಲಿ 3,300 ಕೊಡಿ. ಆ ಕಾರಣಕ್ಕಾಗಿ ಕೊಡೋದಿಲ್ಲ ಅಂತ ಫ್ಯಾಕ್ಟ್ರಿಯವರು ಕೊಡಬೇಕು ಅಂತ ಇವರು ಪ್ರತಿಭಟನೆ ಇಷ್ಟು ದಿವಸ ನಡ್ಕೊಂಡೇ ಬಂತು ಪ್ರತಿಭಟನೆ. ಇವತ್ತೇನೋ ಒಂದು ಕನ್ಸೆನ್ಸಸ್ಸಿಗೆ ಬಂದಿತ್ತಂತೆ ಮಧ್ಯಾಹ್ನ. 3,250 ರೂಪಾಯಿ ಫ್ಯಾಕ್ಟ್ರಿಯವ್ರು ಏನು ಕೊಡ್ತೀವಿ ಅಂದಿದ್ರಲ್ಲ, ಅದನ್ನು ನಾವು ಕೊಡ್ತೀವಿ. ಇನ್ನು 50 ರೂಪಾಯಿನ ಸರ್ಕಾರ ಯಾವಾಗ ಕೊಡ್ತೋ ಅವಾಗ ನಿಮಗೆ ಕೊಡ್ತೀವಿ ಅಂದಿದ್ರಂತೆ. ಸರ್ಕಾರ ಕೊಟ್ಟಾಗ ರೈತರು ಇಲ್ಲ ಒಟ್ಟೊಟ್ಟಿಗೆ ಕೊಡಬೇಕು, 3,300 ಒಟ್ಟೊಟ್ಟಿಗೆ ಕೊಡಬೇಕು ಅಂತ ರೈತರು ಗಲಾಟೆ ಮಾಡಿದ್ರಂತೆ. ನೋಡಿ, 1 ಟನ್ನಿಗೆ 50 ರೂಪಾಯಿ ವಿಷಯಕ್ಕೆ ಗಲಾಟೆ ಆಯ್ತಾ? 50 ರೂಪಾಯಿ. ಆನ್ ಆನ್ ಆ್ಯಾವರೇಜ್ 1 ಎಕರೆಗೆ 40 ಟನ್ ಕಬ್ಬು ಬೆಳೀತಾರೆ. 40 × 50 ರೂಪಾಯಿ ಎಷ್ಟಾಯ್ತು ರೀ? 2,000 ರೂಪಾಯಿ ಒಂದು ಎಕರೆಗೆ. ಅದಕ್ಕೋಸ್ಕರ ಇಷ್ಟೆಲ್ಲ ಆಯ್ತಾ ಏನೋ ಸಂಶಯ ಬರ್ತಾ ಇದೆ. ಸಂಜೆನೆ ಕಲ್ಲು ತೂರಾಟ ಆಗಿದೆ ಈ ಫ್ಯಾಕ್ಟ್ರಿ ಹತ್ರ. ಆಗಿದ್ಯಾಕೆ ಅಂದರೆ, ಕೆಲವು ಫ್ಯಾಕ್ಟ್ರಿಗಳವರು ಮೊನ್ನೆ ಇಂಡಿ MLA ಅವ್ರು ಮಾತಾಡಿದ್ದು ನೋಡಿದ್ವಿ ನಾವು, ಯಶವಂತರಾಯಗೌಡ ಪಾಟೀಲ್. ನೀವು ಕಬ್ಬು ನುರಿಸೋದನ್ನು ಶುರು ಮಾಡಬಾರ್ದು ಅಂದರೆ ನೀವು ಯಾರೂ ರೈತರೇ ಅಲ್ಲ, ಯಾವ ರೈತರು ನಮ್ಮ ಹತ್ರ ಕಬ್ಬು ತಗೊಂಡು ಬರ್ತಾರೋ ಅವ್ರು ಕಬ್ಬು ತಗೊಂಡು ನಾವು ನುರಿಸೋದಕ್ಕೆ ಶುರು ಮಾಡ್ತೀವಿ ಅಂತ ಯಶವಂತರಾಯಗೌಡ ಪಾಟೀಲ್ ಹೇಳಿದ್ರು. ಹಾಗೆ ಫ್ಯಾಕ್ಟ್ರಿಗಳವರು ಪ್ರತಿಭಟನೆ ಮುಗಿಯೋದನ್ನು ಕಾಯ್ಕೊಂಡಿರೋದಕ್ಕಾಗೋದಿಲ್ಲ. ನಾವು ಯಾವ ರೈತನಿಗೂ ಇಲ್ಲ ನಿಮ್ಮ ಹೊಲದಲ್ಲಿರೋ ಕಬ್ಬು ಕಡಿದು ತಗೊಂಡು ಬನ್ನಿ ನಮ್ಮ ಫ್ಯಾಕ್ಟ್ರಿಗೆ ಅಂತ ನಾವು ಒತ್ತಾಯ ಮಾಡೋದಿಲ್ಲ. ಯಾವ ರೈತರು ತಮ್ಮ ಪಾಡಿಗೆ ತಾವು ಕಬ್ಬು ಕಡಿದು ತಗೊಂಡು ಬರ್ತಾರೋ ಅವರ ಕಬ್ಬನ್ನು ನಾವು ನುರಿಸೋದಕ್ಕೆ ಶುರು ಮಾಡ್ತೀವಿ ಅಂತ ಶುರು ಮಾಡ್ಕೊಂಡಿದ್ರು. ಅದಕ್ಕೆ ಪ್ರತಿಭಟನಾಕಾರರ ವಿರೋಧ. ಎಷ್ಟು ರೇಟು ಅನ್ನುವ ಗೊಂದಲ ಬಗೆಹರಿಯೋ ತನಕ ನೀವು ಶುರು ಮಾಡಬಾರ್ದು ಅಂದರು.
ಫ್ಯಾಕ್ಟ್ರಿಗಳವರು ತಮ್ಮ ಪಾಡಿಗೆ ತಾವು ಶುರು ಮಾಡಿದ್ರು. ಕೆಲವು ರೈತರು ಅಲ್ರಿ ಕಷ್ಟಪಟ್ಟು ಬೆಳೆದಿರ್ತಾರವ್ರು, ಇಡೀ ವರ್ಷದ ಬೆಳೆ ಅದು. ಕಬ್ಬು ಅದರ ಬೆಳವಣಿಗೆ ಪೂರ್ತಿ ಆದ ನಂತರವೂ ಹೊಲದಲ್ಲಿದ್ದರೆ ತೂಕ ಕಡಿಮೆ ಆಗ್ತಾ ಹೋಗೋದು ದಿನದಿಂದ ದಿನಕ್ಕೆ. ಆ ಕಾಳಜಿಯಿಂದ ರೈತರು ಕಬ್ಬನ್ನು ಕಟಾವು ಮಾಡ್ಕೊಂಡು ತಗೊಂಡು ಬಂದುಬಿಟ್ಟಿದ್ರು ಫ್ಯಾಕ್ಟ್ರಿಗಳವರ ಮೇಲೂ ಸಿಟ್ಟು, ಕಟಾವು ಮಾಡ್ಕೊಂಡು ಕಬ್ಬು ಕಟಾವು ಮಾಡ್ಕೊಂಡು ಬಂದ ರೈತರ ಮೇಲೂ ಸಿಟ್ಟು. ಸಂಜೆ ಅಷ್ಟೊತ್ತಿಗೆ ಟ್ರೇಲರ್ಗಳನ್ನು ಪಲ್ಟಿ ಹೊಡೆಸಿ ಬೆಂಕಿ ಇಟ್ಟು, ಇದಕ್ಕಿಂತ ಮೊದಲೇ ಕಲ್ಲು ತೂರಾಟ ಆಗಿತ್ತಂತೆ, ಅಲ್ಲಿ ASPಗೆಲ್ಲ ಗಾಯ ಎಲ್ಲ ಆಗಿದ್ದಾವೆ. ಸಂಜೆಯಿಂದಲೇ ಒಂಥರ ಪರಿಸ್ಥಿತಿ ಸೀರಿಯಸ್ ಅನ್ನಂಗಿತ್ತಿಲ್ಲಿ. 16ನೇ ತಾರೀಕಿನ ತನಕ ಕರ್ಫ್ಯೂ. ಈಗ ಯಾರ್ಯಾರು ಏನೇನು ಮಾತಾಡಿದಾರೆ ಕೇಳಿಸ್ಕೊಳ್ಳಿ. ರೈತರು ಬರಂತಲೇ ಇಂಜನ್ ತಗೊಳಕ್ಕೆ ಓಡಿ ಹೊಂಟಿದ್ದೀರಿ, ಅಷ್ಟ್ರಾಗ ಬಡಿ ಹಾಕತ್ತಾರೆ, ಬಡಿ ಹಾಕಂತಲೇ ಇಂಜನ್ ಬಿಟ್ಟು ಓಡಿ ಹೋಗ್ಯಾರ. ಓಡ್ಕೋತ ಹೋಗ್ಯಾನ, ಗಟ್ಟದಾಗ ಬಿದ್ಕಿಸಿಂದ ಹಂಗೆ ಓಡಿ ಹೋಗ್ಯಾನ್ರಿ. ಈಗ ಏಕಾಏಕಿ ಬಂದವ್ರು ಏಕಾಏಕ ಬಂದವ್ರಿ, ನಚ್ಕೋತ ಬಂದಾರ ಹಿಂದಿಂದ ರೀ. ಒಟ್ರೆ ನಮ್ಮದಕ್ಕೆ ಪೆಟ್ರೋಲ್ಗೆ ಜೂರಿ ಹಚ್ಚಾತಾರ, ನಾ ಇಲ್ಲೇ ನಿಂತೀನಿ. ಅಟ್ರ ನಾ ಓಡಿ ಹೋಗೇನ್ರಿ. ನೀವು ಬಿಡಿಸುವಂತ ಪ್ರಯತ್ನ ಮಾಡಿದ್ರು ಏನೋ? ಇಂಜನ್ ತಕೊಳಕ್ ಹೋಗಿನ್ರಿ, ಅಷ್ಟ್ರಾಗ ಬಡಿ ಹಾಕತ್ತಾರೆ, ಬಡಿ ಹಾಕಂತಲೇ ಓಡಿ ಹೋಗೇನ್ರಿ. ನಾ ಕ್ರಾಸ್ ಬಟ್ ಬೆಳೆದಿರ್ತೀವಿ. ಹ್ಞೂನ್ರಿ, ನಾ ಓಡಿ ಹೋಗಿ ಅಲ್ಲಿ ಗಟ್ಟದಾಗ ಬಿದ್ದು ಓಡಿ ಹೋಗೇನ್ರಿ. ಎಷ್ಟು ಕಬ್ಬು ನೀವು ಇಲ್ಲಿ? ಕಬ್ಬು 20 ಟನ್ ಹತ್ರಿ ಸರ್ ನಮ್ಮ. ನೀವು ಇಲ್ಲಿ ಬಂದಾಗ ಎಷ್ಟು ಒಬ್ಬರೇ ಇದ್ರು ಏನು ಯಾರು ಇದ್ರಿ? ಇಲ್ಲಿ ನಾವು ಒಬ್ಬ ಹುಡ್ಕೋತ್ ಬಂದು ಇಂಜನ್ ತಕೊಳಕ್ ಹೋಗ್ಬಿಡ್ದ, ಹಿಂದೆ ಹುಡ್ಕೋತ್ ಬೆಣ್ಣತ್ ಬಂದಾರ್ರಿ. ಅವ್ರು ಎಲ್ಲ ಮಂದಿ ಭಾಳ ಇದ್ರ ರೈತ ಸಂಘದವ್ರಿ. ನೀವೇನು ಕೇಳ್ಕೊಂಡ್ರು ಏನು ಬಿಡ್ಲಿಲ್ಲ ಅಂತ್ರಿ? ಕೇಳ್ಕೊಳಕಲ್ರಿ, ನಾ ಇಂಜನ್ ತಕೊಳಕ್ ಹೋಗಂತೆ ಬಿಡ್ದಾರಿ ನನ್ನ. ನಾ ಬಡಿ ಆಗ್ತಂದ್ಲೆ ಓಡಿ ಹೋಗೈತ್ರಿ. ಆಗೈತ್ರಿ ಸರ್. ಎಲ್ಲಿಂದ ಬಂದಿದ್ರು? ನಾವು ಕೇರಳದಿಂದ ರೀ. ಯಾವಾಗ ಬಂದಿದ್ರಿ ನಾವು? ಸರ್ ನೀವು ಎಲ್ಲಿಂದ ಬಂದಿದ್ದು? ಯಾವಾಗ ಏನೇನು? ನಾವು ಇಲ್ಲಿಯವ್ರನ್ನ ರೀ, ಅವ್ರು ಬಂದವ್ರನ್ನ ಒಟ್ಟು ಕಲ್ಲು ಹೋಗ್ಯಾಕತ್ತಾರ್ರಿ. ಕಲ್ಲು ಹೋಗಿ ಕುಡ್ದ ನಮ್ಮ ಇಟ್ಟಲ್ ಹೊಸಮನಿ ಅಂತ ಹೇಳಿದ್ರಿ, ಅವ್ರ ಮೂಗಿಗೆ ತೆಲಿಗೆ ಹೊಡಿತ್ರಿ. ಅವ್ರನ್ನ ದವಾಖಾನಿಗೆ ಹೋದ್ ಕುಡ್ದ ನಮಗೂ ಒಟ್ಟು ಕಲ್ಲು ಕೂತ್ರಿ. ಎಲ್ಲ ದುಬಾ ನೋಡ್ರಿ, ಯಾವ ನಮನಿ ಆಗೈತ್ರಿ. ಈ ನಮನಿ ಮಾಡಿ ಹೋಗಿಬಿಟ್ರಿ ಅವ್ರು. ನೀವು ಬಂದಾಗ ಅಲ್ಲೇ ಇದ್ರಿ, ಬಿಡ್ಸಾಕ ನಾವು ಬಿಡ್ಸಾಕ್ಯಂಡ್ರಿ, ಬಿಡಿಸೋದು ಪೋಷಣೆ ಇಲ್ರಿ. ಪೊಲೀಸರನ್ನ ಹಾಕಿ ದಮ್ಕೊಂಡ್ ಕಿಸಿನ ಒಳಗ ಬಂದ್ರಿ. ಅವ್ರ ಬಂದವ್ರನ್ನ ಒಟ್ಟು ಬಡಿಯಾಕ ಚಾಲೋರಿ, ಉರಿ ಹೆಚ್ಚು ಹೋಗಿಬಿಟ್ರಿ ಎಲ್ಲಾ ಕಡೆ. ಅಡ್ಡಾದಾಗ ಬಂದ್ರಿ. ಕಬ್ಬು ನಾವು ರೈತರು ಕಬ್ಬ ತಂದಿವ್ರಿ. ರೈತ ಗೋದಾವರಿ ಸಕ್ಕರೆ ಕಾರ್ಖಾನೆಗೆ ನೀವು ಹಳೆ ಬಾಕಿ ಮತ್ತು ಈ ವರ್ಷದ ರೇಟ್ ಘೋಷಣೆ ಆಗ್ಬೇಕಂತೇಳಿ ನಾವು ರೈತರೆಲ್ಲ ಸೇರಿ ಇಲ್ಲಿ ಅವ್ರ ಗಿಡ ಮಾತುಕತೆಗೆ ಬಂದಿದ್ದೀವಿ. ಇನ್ನೂ ನಾವು ರಸ್ತೆದಾಗ ಅದಾವಿಲ್ಲ, ಅಲ್ಲೊಂದು 400-500 ಜನ ಗುಂಡಾಗಿರಿಗಳು ತಂದ ಮಂದಿ ಕಲ್ಲು ಯಾಕೆ ಬಿಟ್ಟರು. ಅಲ್ಲೇ ಯಾರು ಕಲ್ಲು ಯಾಕೆ ಅಂದ್ರೆ ಅಲ್ಲಿ ಗುಂಡಾಗಿರಿಗಳು ಟೀಮ್ ತಯಾರು ಮಾಡ್ಯಾರ. ಅಲ್ಲಿ ನಮ್ಮ ಪೊಲೀಸ್ನವ್ರು ಅದಾರ, ಅವ್ರಿಗೆ ಕಲ್ಲು ಬಿದ್ದಾವ. ಆಮೇಲೆ ಕೆಲವು ಸೈಕಲ್ ಮೋಟರ್ಗಳು ಬೆಂಕಿ ಹಚ್ಚೊಂದು, ಆಮೇಲೆ ಬಂದ್ ಗಾಡಿಗಳಿಗೆ ಬೆಂಕಿ ಹಚ್ಚುವಂಥ ಕಾರ್ಯಕ್ರಮ ಮಾಡಾಕ್ತಾರ. ಇದು ಇಂಥ ಸಂಸ್ಕೃತಿ ಈ ಹೋರಾಟಗಾರದಲ್ಲ, ಇದು ಒಳ್ಳೇದಲ್ಲ. ಹೆಚ್ಚಾನ ಕಬ್ಬು ಬೆಳೆದವ್ರನ್ನ ಇಲ್ಲ ಅಂತೇಳಿ ನಮ್ಮದು ಒಂದು ಅಭಿಪ್ರಾಯ ಆಗೈತೆ. ಅದು ಯಾಕಂದ್ರೆ ಕಬ್ಬು ಬೆಳೆದವ್ರದ್ದು ಪರಿಸ್ಥಿತಿ ಏನಾಗೈತೆ ಅನ್ನೋದು ಅವ್ರಿಗೆ ಅರ್ಥ ಇಲ್ಲ. ಅದ್ರ ಈ ನಮ್ನಿ ಒಂದು 12 ತಿಂಗಳ 14 ತಿಂಗಳು ಬೆಳೆದಿದ್ದು ಕಬ್ಬ ಈ ನಮ್ನಿ ಸುಟ್ಟು ಹೋಗಾರು, ಈ ನಮ್ನಿ ಟ್ರ್ಯಾಕ್ಟರ್ ಉಳಿದು ಮಾಡ್ತಾರೆ. ಒಂದು ಗ್ಯಾಂಗ್ ಸಜ್ಜಾಗಿ ಒಂದು ಟ್ರ್ಯಾಕ್ಟರ್ ರೆಡಿ ನಾವು ಮಾಡ್ಬೇಕಾದ್ರೆ ಕಡಿಮೆ ಅಂದ್ರು 25-30 ಲಕ್ಷ ರೂಪಾಯಿ ಬೇಕಾಗುತ್ತೆ. ಒಂದು ಗ್ಯಾಂಗ್ ರೆಡಿ ಆಗ್ಬೇಕಾದ್ರೆ 20 ಹುಡುಗರು ಬೇಕು, ಮನುಷ್ಯಾಗ 1 ಲಕ್ಷ ರೂಪಾಯಿ ಕೊಡ್ತೀವಿ ನಾವು. ನೀವು ಎಷ್ಟು ತಂದಿದ್ರಿ? ನಾವು ರಾಮನಗೌಡ ಪಾಟೀಲ್ ಅಂತೇಳಿ ಇಲ್ಲೇ ಸೈದಾಪುರದವ್ರು ಲೋಕಲ್. ನಮ್ದು ಒಂದು ರೈತ ಏನ್ ಮಾಡ್ಬೇಕ್ರಿ? 2 ಲಕ್ಷ 3 ಲಕ್ಷ ಗ್ಯಾಂಗ್ ಕೊಡ್ತಾರ್ರಿ ಏನ್ರಿ? ಮತ್ ಈಗ ನಮೂನಿ ಮಾರ ರೈತರದ್ದು ಏನಾಕತಿ? ಆ ರೈತರು ಬಂದವ್ರ ಕಬ್ಬು ಬರಂಗಿಲ್ಲ ಏನಾಕತಿ ಹೇಳ್ರಿ? ಅವ್ರ ಕಬ್ಬರ ಬರ್ತೈತಂದ್ರಿ, ಆ ರೈತರ ಕಬ್ಬು ಬರ್ತೈತಂದ್ರಿ. ಇವತ್ತು ಇದೇನು ಕಬ್ಬಿನ ಸಮಸ್ಯೆ ಬೆಲೆಯನ್ನು ಕೊಡುವಂಥದ್ದಿದೆ. ಸನ್ಮಾನ ಮುಖ್ಯಮಂತ್ರಿ ಈಗಾಗಲೇ ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಇವತ್ತು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ನೋಡಿ, ನಿಜವಾಗಿ ಹೇಳಬೇಕು ಅಂತ ಹೇಳಿದರೆ ಕಬ್ಬಿನ ಬೆಲೆ ನಿರ್ಧಾರ ಮಾಡುವಂಥದ್ದು, ಸಕ್ಕರೆ ಬೆಲೆ ನಿರ್ಧಾರ ಮಾಡುವಂಥದ್ದು, ಆಯಾತ ಮಾಡುವಂಥದ್ದು, ಇವತ್ತು ಎಕ್ಸ್ಪೋರ್ಟ್ ಮಾಡುವಂಥದ್ದು, ಎಥೆನಾಲ್ ಏನು ಸಹ ಉತ್ಪಾದನೆ ಇದೆ ಅದರ ಬೆಲೆ ಇವತ್ತು ನಿಗದಿ ಮಾಡುವಂಥದ್ದು ಯಾರ ಜವಾಬ್ದಾರಿ ಇದೆ? FRP ನಿಗದಿ ಮಾಡುವಂಥದ್ದು ಅದೆಲ್ಲ ಕೇಂದ್ರ ಸರ್ಕಾರದ ಜವಾಬ್ದಾರಿ. ಇವತ್ತು ಸಕ್ಕರೆ ನಿಯಂತ್ರಣ ಕಾಯ್ದೆ ಇದೆ. ಈ ಕಾಯ್ದೆಗೆ ಅನುಗುಣವಾಗಿ ಕೇಂದ್ರದವರು ಇವತ್ತು ಕಾಲಕ್ಕೆ ಫೇರ್ ಅಂಡ್ ರೆಮ್ಯುನೇಟಿವ್ ಪ್ರೈಸ್ ಅವರು ನಿಗದಿ ಮಾಡ್ತಾರೆ ರಿಕವರಿ ಪ್ರಕಾರ. ಆದರೆ ಇವತ್ತು ಏನು ಭಾರತೀಯ ಜನತಾ ಪಕ್ಷದವರು ವಿನಾಕಾರಣ ಇವತ್ತು ರೈತರಿಗೆ ಇವತ್ತು ಅವರು ಒಂದು ರೀತಿಯಲ್ಲಿ ಪ್ರಚೋದನೆ ಮಾಡುವಂಥ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದು ಖಂಡನೀಯ ಆಗಿದೆ. ಅವ್ರ ಹತ್ರ ಆ ರೀತಿ ಇದ್ರೆ ಹೋಗ್ಲಿ, ಮೋದಿಜಿಯವ್ರ ಹತ್ರ ಹೋಗಿ ಎಥನಾಲ್ ಬೆಲೆಯನ್ನು ಖರೀದಿ ಮಾಡ್ತಾ ಇದ್ದಾರೆ. ಅದು ಪೆಟ್ರೋಲ್ 100 ರೂಪಾಯಿ ಇದೆ, ಎಥನಾಲ್ಗೂ 100 ರೂಪಾಯಿ ಕೊಡಲಿ.
ಇವತ್ತು ಎಕ್ಸ್ಪೋರ್ಟ್ ಮಾಡಲಿ ಸಕ್ಕರೆ ದಾಸ್ತಾನು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಇದು ಇವತ್ತಿಗೆ ನಿಲ್ಲೋದಿಲ್ಲ. ಇದು 16ನೇ ತಾರೀಕಿನ ತನಕ ಕರ್ಫ್ಯೂ ಇದೆ. ನಾಳೆ ಏನೇನಾಗುತ್ತೆ ನೋಡೋಣ, ರಿಪೋರ್ಟ್ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.